ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕಿನಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಭಚಕ್ರದಲ್ಲಿ ಬರುವ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈ ರಾಶಿಯ ಅಧಿಪತಿ ಚಂದ್ರ ಭಗವಾನರು. ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಫಲಗಳು ಹೀಗಿವೆ. ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದು, ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸುವುದು, ಕುಟುಂಬ ಸಮಸ್ಯೆಗಳು ಪರಿಹಾರವಾಗುವುದು, ವೃತ್ತಿಗಳಲ್ಲಿ ಜಯ ಸಿಗುವುದು, ಬಂಧು ಮಿತ್ರರು ಆಗಮಿಸುವುದು, ವಾಹನ ಯೋಗ ಸಿದ್ಧಿಸುವುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಸಿಗುವುದು, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಿಗುವುದು, ಮಾಡಿರುವ ಸಾಲಗಳನ್ನು ತೀರಿಸುವುದು, ಪ್ರಯಾಣಗಳಿಂದ ಲಾಭ ಸಿಗುವುದು, ಧಾರ್ಮಿಕ ಚಿಂತನೆ ಇರುವುದು, ಉದ್ಯೋಗದಲ್ಲಿ ಪ್ರಮೋಷನ್ ಬರುವುದು, ಕೀರ್ತಿ ಪ್ರತಿಷ್ಠೆಗಳು ಗೌರವ ಮರ್ಯಾದೆಗಳು ಹೆಚ್ಚುವುದು, ಸರ್ಕಾರದಿಂದ ಅನುಕೂಲತೆಗಳು ಬರುವುದು, ಪ್ರಭುತ್ವ ಪ್ರೋತ್ಸಾಹ ಸಿಗುವುದು ಇತ್ಯಾದಿ ಶುಭ ಫಲಗಳನ್ನು ಈ ರಾಶಿಯವರು ಜೂನ್ ತಿಂಗಳಲ್ಲಿ ಕಾಣಬಹುದು. ಹಾಗೆಯೇ ಸಂತಾನದಿಂದ ತೊಂದರೆಗಳು ಇರುವುದು, ಶತ್ರು ಭಯ ಇರುವುದು, ಕಲಹಗಳು ಬರುವುದು, ಅಧಿಕ ಶ್ರಮೆಯಿಂದ ಆರೋಗ್ಯ ಕೆಡುವುದು, ಪಿತೃ ಸಂಬಂಧ ಮಾತೃ ಸಂಬಂಧ ಸೂತಕಗಳು ಬರುವುದು, ಭಾಗಸ್ವಾಮ್ಯ ವ್ಯಾಪಾರದಲ್ಲಿ ವೈರತ್ವ ಬರುವುದು, ಕುಟುಂಬದಲ್ಲಿ ವ್ಯತಿರೇಕತೆಗಳು ಬರುವುದು, ಆಕಸ್ಮಿಕ ತೊಂದರೆಗಳು ಬರುವುದು, ಮಾನಸಿಕ ಆಂದೋಲನೆ ಇರುವುದು ಇತ್ಯಾದಿ ಅಶುಭ ಫಲಗಳನ್ನು ಸಹ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಅನುಭವಕ್ಕೆ ಬರಲಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ದುರ್ಗಾದೇವಿ ಆರಾಧನೆ, ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ, ಭೈರವ ಆರಾಧನೆ ಹಾಗೂ ದರ್ಶನ ಮಾಡುವುದರಿಂದ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬರುವ ಕಷ್ಟಗಳಿಂದ ದೂರವಾಗಬಹುದು. ಅನ್ನವನ್ನು ಕಾಗೆಗಳಿಗೆ ಮತ್ತು ಗರುಡಗಳಿಗೆ ತಿನ್ನಿಸಬೇಕು. ಶುಕ್ರಗ್ರಹ ಅಥವಾ ಶ್ರೀ ಮಹಾಲಕ್ಷ್ಮಿಗೆ ಪೂಜಿಸಿ ಪ್ರದಕ್ಷಿಣೆ ಮಾಡುವುದರಿಂದ ದಂಪತಿಗಳ ಸಮಸ್ಯೆ ಪರಿಹಾರವಾಗಿ ಅನ್ಯೋನ್ಯತೆ ಉಂಟಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಅದೃಷ್ಟ ಕೂಡಿ ಬರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ವರ್ಗದವರಿಗೆ ಸ್ನೇಹ ವರ್ಗದವರಿಗೆ ಶೇರ್ ಮಾಡಿ
ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ವೈಯಕ್ತಿಕ ಜಾತಕ ಫಲವನ್ನು ಸಂಪೂರ್ಣವಾಗಿ ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.